ಹಾಯ್ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಸಳೆ ಕುಡು ರೆಸಿಪಿ ಹೇಗೆ ಮಾಡ್ಬೋದಂತ ಹೇಳಿಕೊಡ್ತೇನೆ. ನಾನು ಇದರಲ್ಲಿ ಒಂದು ಕಟ್ಟದಷ್ಟು ಬಸಳೆ ತಗೊಂಡಿದ್ದೇನೆ. ಮತ್ತು ರಾತ್ರಿ ನೆನೆಸಿಟ್ಟಂಥ ಹುರುಳಿಕಾಯಿ ಅಥವಾ ಕುಡು, ಇದನ್ನು ನಾನು ರಾತ್ರಿ ಸೋಕ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಈ ಥರ ಬಂದಿದೆ. ಆಗ ನಿಮಗೆ ಬೇಗ ಬೇಯುತ್ತೆ ಕೂಡ ರಾತ್ರಿ ನೆನೆಸಿಟ್ಟರೆ. ಮೊದಲಿಗೆ ನಾನು ಹುರುಳಿಕಾಯಿಯನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಕುಕ್ಕರಲ್ಲಿ ನಾನು ಬೇಯಿಸೋದು. ಇದಕ್ಕೆ ನಾನು 1 ಲೋಟದಷ್ಟು ನೀರು ಆ್ಯಡ್ ಮಾಡಿದ್ದೇನೆ ಮತ್ತು 1 ಸ್ಪೂನ್ನಷ್ಟು ಎಣ್ಣೆ ಆ್ಯಡ್ ಮಾಡಿ ಇದನ್ನು 5 ವಿಜಿಲ್ ಬರುವವರೆಗೆ ಬೇಯಿಸ್ತೇನೆ. ಒಂದು ಮೀಡಿಯಮ್ ಫ್ಲೇವಲ್ಲಿ ಇಟ್ಟು ನೀವು 5 ವಿಜಿಲ್ ತೆಗೀರಿ. ಆಮೇಲೆ ನಾನು ಬಸಳೆ ಈ ಥರ ಕಟ್ ಮಾಡಿದ್ದೇನೆ. ನೋಡಿ, ಎಲೆ ಮತ್ತು ಅದರ ದಂಟು ಎರಡು ಕೂಡ ಕಟ್ ಮಾಡಿದ್ದೇನೆ. ಇದನ್ನು ಈಗ ಬೇಯಿಸ್ಲಿಕ್ಕೆ ಇಡೋಣ. ಬೇಯಿಸೋ ಮುಂಚೆ ಇದಕ್ಕೆ ನಾನು 1 ಸ್ಪೂನ್ನಷ್ಟು ಉಪ್ಪು ಮತ್ತು 1 ಸ್ಪೂನ್ನಷ್ಟು ಅರಶಿನ ಆ್ಯಡ್ ಮಾಡ್ತೇನೆ. ಮತ್ತು ಸ್ವಲ್ಪ ನೀವು ಬೆಲ್ಲ ಆ್ಯಡ್ ಮಾಡಿ. ಬೆಲ್ಲ ಆ್ಯಡ್ ಮಾಡಿದರೆ ಟೇಸ್ಟ್ ಆಗುತ್ತೆ ಪದಾರ್ಥ. ಸೊ ನಾನು 1 ಸ್ಪೂನಷ್ಟು ಬೆಲ್ಲ ಆ್ಯಡ್ ಮಾಡ್ತೇನೆ. ಮತ್ತು ಬೇಕಾದಷ್ಟು ನೀರು, ಒಂದು 2-3 ಲೋಟದಷ್ಟು ನೀರು ಆ್ಯಡ್ ಮಾಡಲಿ ಬೇಯಲಿಕ್ಕಿಡುವಾಗ. ಅಂದರೆ ನೀವು ಬಸಳೆ ಮುಳುಗುವಷ್ಟು ನೀರು ಇಟ್ಟರೆ ಸಾಕು ಬೇಯಲಿಕ್ಕೆ. ನಾನು ಒಂದು 3 ಲೋಟೆ ಹಾಕಿದ್ದೇನೆ. ಈಗ ಇಷ್ಟು ಮುಳುಗುವಷ್ಟು ನೀರು ಹಾಕಿ ಇದನ್ನು ನೀವು ಸೈಡಲ್ಲಿ ಬೇಯಿಸಲಿಕ್ಕೆ ಇಡಿ. ಆಮೇಲೆ ಮಸಾಲೆ ಕಡಿಲಿಕ್ಕೆ ಬೇಕಾಗುವಂಥ ಪದಾರ್ಥ ರೆಡಿ ಮಾಡೋಣ. 1/2 ಸ್ಪೂನಷ್ಟು ಮೆಂತೆ ತೊಗೊಳ್ಬೇಕು, ಮತ್ತು 3 ಸ್ಪೂನ್ನಷ್ಟು ಕೊತ್ತಂಬರಿ, ಮತ್ತು 1 ಸ್ಪೂನಷ್ಟು ಜೀರಿಗೆ, ಮತ್ತು 5-6 ಒಣಮೆಣಸು ಇಷ್ಟು ತೊಗೊಳ್ಬೇಕು. ಮತ್ತು ನೀವು ಪ್ಯಾನನ್ನು ಬಿಸಿ ಆದ ತಕ್ಷಣ ಅದಕ್ಕೆ ನೀವು 1 ಸ್ಪೂನ್ನಷ್ಟು ಎಣ್ಣೆ ಹಾಕಿ ಅದಕ್ಕೆ ನೀವೀಗ ತೆಗೆದಿಟ್ಟಂತಹ ಒಣಮೆಣಸು ಉಂಟಲ್ಲ, ಒಣಮೆಣಸು ಒಂದು 6-7 ತೊಗೊಂಡ್ರೆ ಸಾಕು. ನಾನು 7 ಒಣಮೆಣಸು ತೊಗೊಂಡಿದ್ದೇನೆ. ಅದನ್ನು ಫಸ್ಟಿಗೆ ರೋಸ್ಟ್ ಮಾಡಿ, ಅದು ರೋಸ್ಟ್ ಆದಮೇಲೆ ಅದನ್ನು ಸೈಡಲ್ಲಿ ಇಡಿ. ಆಮೇಲೆ ಈಗ ಫಸ್ಟಿಗೆ 1 ಸ್ಪೂನ್ನಷ್ಟು ಜೀರಿಗೆ ಆ್ಯಡ್ ಮಾಡಿ. ಆಮೇಲೆ 3 ಸ್ಪೂನಷ್ಟು ಕೊತ್ತಂಬರಿ ಹಾಕಬೇಕು. ಇದು ಸಣ್ಣ ಸ್ಪೂನ್, ಹಾಗೆ ಒಂದು 4 ಸ್ಪೂನಷ್ಟು ಹಾಕಬೇಕು. ನೀವು ದೊಡ್ಡ ಸ್ಪೂನ್ ಇದ್ದರೆ ಒಂದು 2 ಸ್ಪೂನಷ್ಟು ಹಾಕಿದರೆ ಸಾಕು. ನಾನಿಲ್ಲಿ 3 ಸ್ಪೂನಷ್ಟು ಹಾಕ್ತೇನೆ. ಆಮೇಲೆ ಸ್ವಲ್ಪ ಮೆಂತೆ ಸಾಕು, ಜಾಸ್ತಿ ಮೆಂತೆ ಹಾಕಿದರೆ ಕೈ ಆಗ್ತದೆ. ನೀವು ಒಂದು 4-5 ಅಷ್ಟು ಮೆಂತೆ ಆ್ಯಡ್ ಮಾಡಿ ಅದನ್ನು ಕೂಡ ರೋಸ್ಟ್ ಮಾಡಿ, ಮೀಡಿಯಮಲ್ಲಿ ರೋಸ್ಟ್ ಮಾಡಿ, ಇಲ್ಲಾದರೆ ಎಲ್ಲ ಇದಾಗಿ ಸುಟ್ಟೋಗ್ತದೆ. ಮತ್ತು ನೀವು ಅದನ್ನು ಮಿಕ್ಸಿ ಮಾಡಲಿಕ್ಕೆ ಅದಕ್ಕೆ ಎಕ್ಸ್ಟ್ರಾ ನೀವು ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡಿ. ಕಾಯಿ ತುರಿ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿ, ಒಳ್ಳೆಯದಾಗುತ್ತೆ ಈ ಪದಾರ್ಥಕ್ಕೆ. ಮತ್ತು ನೀವು ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿ. ಮತ್ತು ಇದಕ್ಕೆ ಹುಳಿ ಆ್ಯಡ್ ಮಾಡಿ, ಹಾಗೂ ಅದಕ್ಕೆ ಒಂದು ಹೆಚ್ಚಿದಂಥ ನೀರುಳ್ಳಿ ಕೂಡ ಆ್ಯಡ್ ಮಾಡಿ ಇದನ್ನು ನೀವು ಮಿಕ್ಸಿ ಮಾಡಿ ತನ್ನಿ. ಈಗ ಬೇಯಿಸ್ಲಿಕ್ಕಿಟ್ಟ ನಮ್ಮದು ಬಸಳೆ ಕುಡು ಉಂಟಲ್ಲ, ಅದು ಬೇಯ್ತಾ ಬಂತು. ಈಗ ನೀವು ತೆಗೆದಿಟ್ಟಂಥ ಆಗ ಬೇಯಿಸಿಟ್ಟಂಥ ಹುರುಳಿ ಉಂಟಲ್ಲ, ಅದಕ್ಕೆ ಅದನ್ನು ಆ್ಯಡ್ ಮಾಡಿ. ಈಗ ಬಸಳೆ ಕೂಡ ಆಲ್ಮೋಸ್ಟ್ ಬೇಯ್ತಾ ಬಂತು. ಸೊ ನಾನು ಬೇಯಿಸಿಟ್ಟ ಹುರುಳಿಕಾಯನ್ನು ಕೂಡ ಆ್ಯಡ್ ಮಾಡಿದೆ. ಆನಂತರ ಈಗ ಪೂರ್ತಿಯಾಗಿ ಬೆಂದ ನಂತರ ಈಗ ನೀವು ರುಬ್ಬಿದ ಮಸಾಲೆಯನ್ನು ಬೆಂದ ಕಾಳು ಮತ್ತು ಸೊಪ್ಪಿನ ಮಿಶ್ರಣಕ್ಕೆ ಇದನ್ನು ಸೇರಿಸಿ. ನೀರು ಬೇಕಾದರೆ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ನೀರು ಆ್ಯಡ್ ಮಾಡಲ್ಲ, ಆಲ್ರೆಡಿ ಅದಕ್ಕೆ ನೀರು ಬೇಯಿಸುವಾಗ ಹಾಕಿದ ನೀರೇ ಉಂಟು. ಜಾಸ್ತಿ ನೀರು ಹಾಕಿದರೆ ನೀರು ಆಗ್ತದೆ ಪದಾರ್ಥ. ಸೊ ನೀವು ಅದರ ಬೇಯಿಸಿಟ್ಟ ನೀರನ್ನೇ ಆ್ಯಡ್ ಮಾಡಿದರೆ ಸಾಕು. ನಿಮಗೆ ಒಂದು ಅಂದಾಜು ಸಿಗ್ತದಲ್ಲ ಇಷ್ಟು ಬೇಕಂತೇಳಿ. ಮತ್ತು ಅದಾದಮೇಲೆ ಸ್ವಲ್ಪ ಕುದಿ ಬರಲಿಕ್ಕೆ ಇಡಬೇಕು. ಕುದಿ ಬರುವಾಗ ನಾವು ಸ್ವಲ್ಪ ಅದಕ್ಕೆ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಟ್ಟರೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ಪದಾರ್ಥ. ಸೊ ನಾನೀಗ ಒಗ್ಗರಣೆಗೆ ರೆಡಿ ಮಾಡಿದೆ. ನೋಡಿ, ಬಿಸಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಮತ್ತು ಅದಕ್ಕೆ ನಾನು 1 ಸ್ಪೂನ್ನಷ್ಟು ಸಾಸಿವೆ ಹಾಕ್ತೇನೆ. ಆಮೇಲೆ ಇದಕ್ಕೆ ನಾನು 2 ಜಜ್ಜಿದಂಥ ಬೆಳ್ಳುಳ್ಳಿ ಆ್ಯಡ್ ಮಾಡಿದೆ. ಆಮೇಲೆ 1 ಒಣಮೆಣಸು ಕಟ್ ಮಾಡಿ ಅದನ್ನು ಕೂಡ ಹಾಕಿದ್ದೇನೆ. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು. ಇಷ್ಟನ್ನು ನೀವು ಅದು ರೋಸ್ಟ್ ಆದಮೇಲೆ ಅದಕ್ಕೆ ನೀವು ಹಾಕಬೇಕು ಪದಾರ್ಥಕ್ಕೆ. ನೋಡಿ, ಈಗ ನಿಮ್ಮ ಮುಂದೆ ಬಸಳೆ ಕುಡು ಗಸಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.